Yeah, I welcome for the next session. In this session, I am going to explain in detail how leverage will affect into firm whenever they are going to give the leverage problem, how to calculate EBIT, EBT and EPS. So I am going to explain problem. Paramount Products Limited wants to raise 100 lakhs, that is 1 crore. Paramount company wants to raise for diversification project. Current estimate of EBIT from the new project rupees 22 lakhs per annum. ನೋಡಿ Paramount Products ಅನ್ನೋದು 100 lakh ಕ್ಯಾಪಿಟಲ್ನ ರೈಸ್ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾವೆ. ಅದಕ್ಕೆ they are already expected that they are expecting EBIT earning before interest tax 22 ಲಕ್ಷ. ಅಂದರೆ ನಾವು ಇಲ್ಲಿ ಸೇಲ್ಸ್, ವೇರಿಯಬಲ್ ಕಾಸ್ಟ್, ಕಾಂಟ್ರಿಬ್ಯೂಷನ್ ಅದು ಯಾವುದು ಕ್ಯಾಲ್ಕುಲೇಷನ್ ಮಾಡೋ ಹಾಗಿಲ್ಲ, ಡೈರೆಕ್ಟಾಗಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 22 lakh EBIT ಇದೆ. ಇನ್ನು ಮುಂದಕ್ಕೆ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಆದರೆ ಇಲ್ಲಿ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾನೆ. ಕಾಸ್ಟ್ ಆಫ್ ಡೆಟ್ ವಿಲ್ ಬಿ 15% ಫಾರ್ ಅಮೌಂಟ್ಸ್ ಅಪ್ ಟು ಆ್ಯಂಡ್ ಇನ್ಕ್ಲೂಡಿಂಗ್ rupees 40 lakh. ನೋಡಿ, ಕಾಸ್ಟ್ ಆಫ್ ಡೆಟ್ ಏನಾದ್ರು ತೊಗೋಬೇಕಂದ್ರೆ, ನೀವು ಡಿಬೆಂಚರ್ಸ್ ಏನಾದ್ರು ತೊಗೋಬೇಕಂದ್ರೆ ನಿಮಗೆ 100 lakhs ಬೇಕಾಗಿದೆ. ಈಗ ಡಿಬೆಂಚರ್ಸ್ಗೆ ಹೋದರೆ ದ ಕಾಸ್ಟ್ ಆಫ್ ಡೆಟ್ ಆಫ್ ಡಿಬೆಂಚರ್ 15%, ಇಂಟ್ರೆಸ್ಟ್ ಬಂದು 15% ಅಪ್ ಟು ದಿ rupees 40 lakh, 40 ಲಕ್ಷದವರೆಗೆ ಇಂಟ್ರೆಸ್ಟ್ ರೇಟು 15% ಇರುತ್ತೆ ಅಂತ ಹೇಳಿಕೊಟ್ಟಿದ್ದಾರೆ. 16% ಆಫ್ ಕಾಸ್ಟ್ ಆಫ್ ಡೆಟ್ ಅಡಿಷನಲ್ ಅಮೌಂಟ್ಸ್ ಅಪ್ ಟು ಇನ್ಕ್ಲೂಡಿಂಗ್ 50 lakh. 40 ಲಕ್ಷದವರೆಗೂ 15% ಇರುತ್ತೆ. 40 ಲಕ್ಷದಿಂದ 50 ಲಕ್ಷದವರೆಗೂ ಅವ್ರು ಹೇಳ್ತಾ ಇದ್ದಾರೆ 16%, ಅಂದರೆ 1% ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ಹೇಳ್ತಾ ಇದ್ದಾರೆ 18% ಫಾರ್ ಅಡಿಷನಲ್ ಅಮೌಂಟ್ಸ್ ಅಬೋವ್ 50 lakh. 50 ಲಕ್ಷ ಕ್ರಾಸ್ ಆದಮೇಲೆ ನಿಮಗೆ 18% ಆಗುತ್ತೆ. ಇಲ್ಲಿ 3 ಸ್ಲ್ಯಾಬ್ ರೇಟ್ ಇದೆ, ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಇಫ್ ಯು ಅಂಡರ್ಸ್ಟುಡ್ ದಿಸ್ ಸಿಚುಯೇಷನ್ ಯು ಕ್ಯಾನ್ ಏಬಲ್ ಟು ಡೂ ಪ್ರಾಬ್ಲಮ್ ವೆರಿ ಈಸಿಲಿ. ಮೊದಲನೇ ಸಿಚುಯೇಷನ್ ಏನು ಹೇಳ್ತಾ ಇದ್ದಾರೆ, ನೀವು ಡೆಟ್ ತೊಗೊಂಡ್ರೆ ನಮಗೆ 100 lakhs ಬೇಕು. ಅಲ್ಲಿ ಕಂಡೀಷನ್ ಹೇಳ್ತಾ ಇದ್ದಾನೆ, ಡೆಟ್ ಏನಾದರೂ 40 ಲಕ್ಷದವರೆಗೂ ತೊಗೊಂಡ್ರೆ 15% ಇಂಟ್ರೆಸ್ಟ್. 40ರಿಂದ 50 40 to 50% ಹೋದರೆ 40 lakh to 50 lakh 16% ಆಗುತ್ತೆ. ಥರ್ಡ್ ಸ್ಲ್ಯಾಬ್ 50 lakh ಎಬೋ ಎಷ್ಟಾದರೂ ತೊಗೊಳ್ಳಿ, ನಿಮಗೆ ಬಂದು 18% ಇಂಟ್ರೆಸ್ಟ್. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ದ ಈಕ್ವಿಟಿ ಶೇರ್ಸ್ ಫೇಸ್ ವ್ಯಾಲ್ಯೂ ಆಫ್ ₹10, ಇದು ನಮಗೆ ಈಗ ಬೇಕಾಗಿಲ್ಲ, ಆಫ್ ದಿ ಕಂಪನಿ ಹ್ಯಾವ್ ಎ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ 40 ರೂಪಾಯಿ ಇದೆ. ದಿಸ್ ಎಕ್ಸ್ಪೆಕ್ಟೆಡ್ ಟು ಫಾಲ್ ಟು ₹32. ಈ 40 ರೂಪಾಯಿನ 32 ಆಗಿ ಕಡಿಮೆ ಆಗಿಬಿಡುತ್ತೆ ಇಫ್ ಡೆಟ್, ಸಾಲ, ಡಿಬೆಂಚರ್ ಎಕ್ಸೀಡಿಂಗ್ ₹50 lakh ಆಗೈಸ್ಡ್. 50 ಲಕ್ಷಕ್ಕಿಂತ ಡಿಬೆಂಚರ್ಸ್ ಜಾಸ್ತಿ ಹೋದರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್ 32 ರೂಪಾಯಿ ಆಗಿಬಿಡುತ್ತೆ. ಇದೆಲ್ಲಿ ಬೇಕಾಗುತ್ತೆ, ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಈಕ್ವಿಟಿ ಶೇರ್ಸಲ್ಲಿ ಈ ಪಾಯಿಂಟ್ನ ನಾನು ರಿಪೀಟ್ ಮಾಡ್ತೀನಿ. ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್ಸ್ ನೌ. ದ ಫಾಲೋಯಿಂಗ್ ಆಪ್ಷನ್ಸ್ ಆರ್ ಅಂಡರ್ ಕನ್ಸಿಡರೇಷನ್ ಆಫ್ ಕಂಪನಿ ಕನ್ಸಿಡರೇಷನ್ಗೆ ತಗೋಬೇಕಾಗುತ್ತೆ. ಈಗ ಕಂಪನಿ 3 ಆಪ್ಷನ್ ನಮಗೆ ಕೊಟ್ಟಿರೋದು. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2, ಆಪ್ಷನ್ ನಂಬರ್ 3. ಈ ಮೊದಲನೇ ಆಪ್ಷನ್ ಏನಪ್ಪ ಅಂದರೆ, ನಮಗೆ ಬೇಕಾಗಿರೋದು 100 lakhs. 50% ಡಿಬೆಂಚರ್ಸ್ ತಗೊಳ್ಳಿ, 40% ಮೊದಲನೇ ಆಪ್ಷನ್ 50% ಡಿಬೆಂಚರ್ಸ್ ತಗೊಳ್ಳಿ, 50% ಈಕ್ವಿಟಿ ಶೇರ್ಸ್ ತಗೊಳ್ಳಿ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾನೆ. ಮೊದಲನೇ ಆಪ್ಷನ್ 50% ಡಿಬೆಂಚರ್ಸು, 50% ಈಕ್ವಿಟಿ. ಎರಡನೇ ಆಪ್ಷನ್ 40% 60% ಈಕ್ವಿಟಿ. ಮೂರನೇ ಆಪ್ಷನ್ ಬಂದು 60% ಇಟ್ಟು 40% ಈಕ್ವಿಟಿ. ಈಗ ಇದ್ರ ಪ್ರಕಾರ ಹೋದರೆ ನೋಡಿ, ಡೆಟ್ಟು 50% ಅಂದರೆ ನಮಗೆ ಬೇಕು 100 lakhs. 100 lakhsಲ್ಲಿ 50% ಅಂದರೆ
50 ಲ್ಯಾಕ್ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ಇಲ್ಲಿ 3 lakhs ಇದೆ, 40 ಲಕ್ಷದವರೆಗೂ 15% ಇರುತ್ತೆ. 40 lakhs to 50 lakhs ಇಲ್ಲಿ ಬಂದು ನಿಮಗೆ 16% ಇರುತ್ತೆ. ಅದು 50 ಲಕ್ಷ ಎಬೋ ಇದುವೆ ನಿಮಗೆ 18% ಇರುತ್ತೆ. ಸೊ ಈ 3 ಸಿಚುವೇಶನ್ ನಾವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಲೆಟ್ ಅಸ್ ವಿಲ್ ಗೋ ಫಾರ್ ದಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್. ನೋಡಿ, ಮೊದಲನೇ ಆಪ್ಷನ್ನಲ್ಲಿ 50% ಅಂತೆ 100 ಲಕ್ಷದಲ್ಲಿ 50% 50 ಲಕ್ಷ. ಎರಡನೇ ಆಪ್ಷನ್ನಲ್ಲಿ 40 ಲಕ್ಷ. ಯಾಕೆಂದರೆ ಅವನು ಹೇಳಿದ್ದಾನೆ 40% ಡಿಬೆಂಚರ್ಸು, 60% ಈಕ್ವಿಟಿ ಶೇರ್ಸ್. ಮೂರನೇ ಆಪ್ಷನ್ನಲ್ಲಿ 60% ಡಿಬೆಂಚರ್, ಅದಕ್ಕೋಸ್ಕರ 60 lakhs ತಗೊಂಡು. ಈಗ ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಅವ್ರು ಏನೇನು ಫಾರ್ಮ್ಯಾಟಲ್ಲಿ ಹೇಳಿದ್ರು ಅದೇ ರೀತಿ, ಪ್ರಾಬ್ಲಮಲ್ಲಿ ಏನೇ ಯಾವ ಎಕ್ಸ್ಪ್ಲೇನ್ ಮಾಡಿದ್ರು ಆ ರೀತಿ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ಕೋಣ. ಈಗ ಮೊದಲನೇ ಆಪ್ಷನಲ್ಲಿ 40 ಲಕ್ಷದವರೆಗೂ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಹೇಳಿದ್ವಿ? 15 ಲಕ್ಷ ಹೇಳಿರ್ತಾರೆ. ಸೊ 40 lakh into 15 lakh, ಇಟ್ ಈಸ್ 6 lakh ಇಂಟ್ರೆಸ್ಟ್ ಆಯಿತು. ಈ 3 ಜನನು. ಸೊ ಅದಾದ ಮೇಲೆ ಬರೋಣ ನೆಕ್ಸ್ಟ್. ಮೊದಲನೇ ಆಪ್ಷನಲ್ಲಿ 50 ಲಕ್ಷ ಡಿಬೆಂಚರ್ಸ್. 50 ಲಕ್ಷ ಡಿಬೆಂಚರ್ಸ್ ಅಂದರೆ 40 ಲಕ್ಷದವರೆಗೂ ಎಷ್ಟಾಯ್ತು ಇಂಟ್ರೆಸ್ಟು? 6 lakh ಆಯಿತು. ನೆಕ್ಸ್ಟ್ ಇನ್ನು 40 ಲಕ್ಷ ಹೋದರೆ 50 ಲಕ್ಷದಲ್ಲಿ ಇನ್ನು 10 ಲಕ್ಷ ಉಳ್ಕೊಂಡು 40 ಲಕ್ಷ ಎಬೋ ಹೋದರೆ 16%. ಇನ್ನು ಮಿಕ್ಕಿದ್ದು 10 ಲಕ್ಷಕ್ಕೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ? 16%. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕು, 40 ಲಕ್ಷದವರೆಗೂ 15%, 40 ಲಕ್ಷ ಎಬೋಗೆ 16%. ಸೊ ಟೋಟಲ್ ಎಷ್ಟಾಯಿತು? ಇದ್ರದ ಒಂದು ಇಂಟ್ರೆಸ್ಟ್ 7,60,000 ಆಯಿತು. ಕನ್ಫ್ಯೂಷನ್ ಆಗಬಾರ್ದು. ಎರಡನೇ ಆಪ್ಷನ್ಗೆ ಬಂದಾಗ ಅವ್ರು ಹೇಳ್ತಾರೆ, ಸೊ 40% ಅಷ್ಟೇ ಡಿಬೆಂಚರ್ಸ್ ಇಟ್ಕೊಳ್ಳಿ. 40% ಅಂದರೆ ಇಲ್ಲಿ ಎಷ್ಟು ಬರುತ್ತೆ? 40% ಇಟ್ ಮೀನ್ಸ್ ಟು ಸೇ 40 lakh. 40 lakhಗೆ ಎಷ್ಟು? 40 lakh ಇಂಟು 15% ಎಷ್ಟು ಬಂತು? 6 lakh. 6 lakh ಇಂಟ್ರೆಸ್ಟು ಅಂದರೆ 40 ಲಕ್ಷ ಅಷ್ಟೇ. ಇಷ್ಟಕ್ಕೆ ಎಷ್ಟಾಗುತ್ತೆ ಇಂಟ್ರೆಸ್ಟು? 6 lakh ಅಷ್ಟೇ. ಮೂರನೇ ಆಪ್ಷನ್ಗೆ ಬಂದಾಗ ಸೊ ಇಲ್ಲಿ 60 lakh ತೊಗೊಂಡಿದ್ದಾರೆ ಅಂದರೆ 40 ಲಕ್ಷಕ್ಕೂ ಕ್ಯಾಲ್ಕುಲೇಷನ್ ಮಾಡಬೇಕು. 50 ಲಕ್ಷಕ್ಕೆ ಹೋದಾಗ ಎಷ್ಟು? 60 ಲಕ್ಷಕ್ಕೆ ಹೋದಾಗ ಎಷ್ಟು ಇಂಟ್ರೆಸ್ಟ್ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ಕ್ಯಾಲ್ಕುಲೇಷನ್ ಫಸ್ಟ್ 40 ಲಕ್ಷಕ್ಕೆ 15% ಅಂದರೆ 6 lakh. ಎರಡನೇ ಆಪ್ಷನ್ ಬಂದಾಗ 50 ಲಕ್ಷ ಇದೆ. ನೆಕ್ಸ್ಟ್ 10 ಲಕ್ಷಕ್ಕೆ 16% ಅಂದರೆ 1,60,000. ಇದು 50 ಲಕ್ಷಕ್ಕಿಂತ ಎಬೋ ಆಯಿತು. ಮತ್ತೆ ಇದಕ್ಕೆ ಯಾವ ರೇಟ್ ಆಗುತ್ತೆ? 18% ಆ್ಯಡ್ ಆಗುತ್ತೆ. ಎಷ್ಟು ಅಮೌಂಟ್ ಅಂದರೆ ತೊಗೊಂಡ್ರೆ ಟೋಟಲು 60 lakh. ಸೊ ಇಲ್ಲಿವರೆಗೂ ನಾವು 50 lakh ಕ್ಯಾಲ್ಕುಲೇಟ್ ಮಾಡಿದ್ವಿ. ಇನ್ನು 10 ಲಕ್ಷ ಅಂದರೆ 18% 1,80,000. ಸೊ ಟೋಟಲ್ ಇದು ಬಂದು 9,40,000 ಇಂಟ್ರೆಸ್ಟ್ ಆಗುತ್ತೆ ಥರ್ಡ್ ಆಪ್ಷನ್ನಲ್ಲಿ. ಸೊ 3 ಆಪ್ಷನಲ್ಲೂ ನಾವೇನು ಕಂಡುಹಿಡ್ಕೋಬೇಕು? ಫಸ್ಟು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ. ವೆರೈಟಿ ಆಫ್ ಇಂಟ್ರೆಸ್ಟು ಇಲ್ಲಿ 50 ಲಕ್ಷ ಇತ್ತು, 40 ಲಕ್ಷದವರೆಗೂ 15%, ಆಮೇಲೆ 10 ಲಕ್ಷಕ್ಕೆ 16%. ಇಲ್ಲಿ ಬಗ್ಗೆ 40 ಲಕ್ಷ ಇತ್ತು, 40 ಲಕ್ಷಕ್ಕೆ 15% ಮಾಡಿದ್ವಿ. ಇಲ್ಲಿ 60 ಲಕ್ಷ ಇತ್ತು, 60 lakh ಇತ್ತು, ಇದನ್ನು 40 ಲಕ್ಷದವರೆಗೂ 15% ಆಯಿತು. 50 ಲಕ್ಷದವರೆಗೂ 16% ಇಂಟ್ರೆಸ್ಟ್ ಮಾಡಿದ್ವಿ. ಮೂರನೇ ಆಪ್ಷನಲ್ಲಿ 60 ಲಕ್ಷಕ್ಕೆ 10 ಲಕ್ಷಕ್ಕೆ 18 ಲಕ್ಷನ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸೊ ಡಿಫ್ರೆಂಟ್ ವೆರೈಟಿ ಆಫ್ ಇಂಟ್ರೆಸ್ಟ್ ಬಂದಿದೆ. ಈಗ ಆಕ್ಚುಯಲ್ ಪ್ರಾಬ್ಲಮ್ ಹೋಗೋಣ. ದಿಸ್ ಇಸ್ ವರ್ಕಿಂಗ್ ನೋಟ್. ದೆನ್ ದ ನೆಕ್ಸ್ಟ್ ಒನ್. ಸೊ ಇಲ್ಲಿ ನೋಡಿ, ಈಗ ನಾವು ಡಿಟರ್ಮಿನೇಷನ್ ಅಂತ ಹೋದಾಗ ಈಕ್ವಿಟಿ ಫಸ್ಟ್ ಆಪ್ಷನ್ ನಾವು ಹೇಳಿದರೆ 50-50. ಈಕ್ವಿಟಿ 50 ಲಕ್ಷ, ಡಿಬೆಂಚರು 50 ಲಕ್ಷ. ಆ್ಯಕ್ಚುಯಲ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾವೆ ಅದನ್ನು. ಇಲ್ಲಿ ಈಕ್ವಿಟಿ 60 ಲಕ್ಷ, ಡಿಬೆಂಚರು 40 ಲಕ್ಷ. ಆಪ್ಷನಲ್ಲಿ ಕೊಟ್ಟಿದ್ದಲ್ಲ ಅವಲ್ಲಿ ಹೇಳಿದ್ರು ಅದನ್ನೇ. ಸೊ ಇಲ್ಲಿ ಈಕ್ವಿಟಿ ಬಂದು 40 ಲಕ್ಷ, ಡಿಬೆಂಚರ್ ಬಂದು 60 ಲಕ್ಷ. ಸೊ ದಿಸ್ ಇಸ್ ದಿ ಕ್ಯಾಪಿಟಲ್ ಸ್ಟ್ರಕ್ಚರ್ ದೇ ಆರ್ ಗಿವನ್. ವಿ ಆರ್ ಡಿವೈಡೆಡ್. 100 ಲಕ್ಷ ಬೇಕಾಗಿತ್ತು, ಅದಕ್ಕೆ 3 ಆಪ್ಷನ್ ಕೊಟ್ಟಿದ್ವು. ಆ 3 ಆಪ್ಷನ್ ನಾವು ಡಿವೈಡ್ ಮಾಡಿ ತೋರಿಸ್ತೀವಿ. ಈಗ ನಾವು ಏನು ಮಾಡಬೇಕು? ಸೊ ಇದು ಟೋಟಲ್ ಬಂದು 100 ಲಕ್ಷ. ಈಗ ನೆಕ್ಸ್ಟ್ EBIT ಕೊಟ್ಟಿದ್ದಾವೆ, ನಾವು EPSನ ಕಂಡುಹಿಡಬೇಕಾಗಿದೆ. ಸೊ ಅದಕ್ಕೋಸ್ಕರ ಡಿಟರ್ಮೈನ್ ದ EPS ಫಾರ್ ಈಚ್ ಆಪ್ಷನ್. ಅರ್ಥ ಆಗ್ತಿದೆಯಾ? ಸೊ ಅಡಾಪ್ಟ್ ಟ್ಯಾಕ್ಸ್ ರೇಟ್ 50% ಅವನು ಹೇಳಿದ್ದಾನೆ. ಸೊ ಈಗ ಮೊದಲನೇದಾಗಿ EBIT ಅವನೇ ಪ್ರಾಬ್ಲಮಲ್ಲಿ ಹೇಳ್ಬಿಟ್ಟಿದ್ದಾನೆ. ಎಷ್ಟು EBIT? 22 lakh, 22 lakh, 22 lakh. 3 ಆಪ್ಷನ್ 22 lakh. ಸೊ ಅದಾದಮೇಲೆ ಲೆಟ್ಸ್
ಇಂಟ್ರೆಸ್ಟ್ ಆಫ್ ಡಿಬೆಂಚರ್ಸ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದ್ವಿ ವರ್ಕಿಂಗ್ ನೋಟಲ್ಲಿ ಎಷ್ಟು ಅಂತ. ಸೊ ಫಸ್ಟ್ನೇ ಆಪ್ಷನ್ 7,60,000, ಸೆಕೆಂಡ್ನೇ ಆಪ್ಷನ್ 6 lakh, ಥರ್ಡ್ ಆಪ್ಷನ್ 9,40,000. ಈ ಮೂರನ್ನು ಡಿಡಕ್ಟ್ ಮಾಡಿದ್ರೆ ನಮಗೆ ಪಿ ಬಿ ಟಿ, ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟು ಬರುತ್ತೆ? 14,40,000, 16 lakh ಆ್ಯಂಡ್ 12,60,000 ಇಷ್ಟು ನಮಗೆ ಸಿಗುತ್ತೆ. ದೆನ್ ನೆಕ್ಸ್ಟ್ ಔಟ್ ಅದಾದಮೇಲೆ ಪ್ರಾಫಿಟ್ ಆದಮೇಲೆ ಇಂಟ್ರೆಸ್ಟ್ ಡಿಡಕ್ಟ್ ಆದಮೇಲೆ ನಾವೇನು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು? ನೆಕ್ಸ್ಟು ಟ್ಯಾಕ್ಸ್ನ ಡಿಡಕ್ಟ್ ಮಾಡ್ತೀವಿ. ಲೆಸ್ ಟ್ಯಾಕ್ಸ್ ರೇಟ್ ಅವಾಗ ಹೇಳಿದರೆ 50%. ಎಷ್ಟು ಪ್ರಾಫಿಟ್ ಇದೆಯೋ ಅದಕ್ಕೆ 50% ಅಂದಾಗ 7,20,000, 8 lakh, 6,30,000 ಔಟ್ಪುಟ್ ಆಗಿದೆ. ಪಿ ಎ ಟಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಸೊ 7,20,000, 8 lakh ಆ್ಯಂಡ್ 6,30,000 ಇಷ್ಟು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದಿದೆ. ಈಗ ಕ್ವಶನ್ ಏನು ಅಂದರೆ ಒಬ್ಬ ಈಕ್ವಿಟಿ ಶೇರ್ ಹೋಲ್ಡರ್ಗೆ ಎಷ್ಟು ರಿಟರ್ನ್ ಸಿಗ್ತಾ ಇದೆ? ಸೊ ಇದನ್ನು ಸಹ ಇಂಡೈರೆಕ್ಟಾಗಿ ಆಲ್ರೆಡಿ ನಾನು ಹೇಳಿದ್ದೀನಿ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಆಲ್ರೆಡಿ ಮಾತಾಡಿದ್ದೀನಿ. ಸೊ 1,25,000 ಡಿವೈಡೆಡ್ ಬೈ 40. ಸೊ ಯಾವಾಗ ಡೆಟ್ಟು, ಸೊ ಹೇಳಿದ್ದಾನೆ ಫಸ್ಟು ಪ್ರಾಬ್ಲಮಲ್ಲಿ ಹೇಳ್ಬಿಟ್ಟಿದ್ದಾನೆ. ಇನ್ ಕೇಸ್ ಪ್ರಾಬ್ಲಮಲ್ಲಿ ಡೆಟ್ ಏನಾದರೂ 50 ಲಕ್ಷಕ್ಕಿಂತ ಎಬೋ ಇದ್ದರೆ 32 ರೂಪಾಯಿ ಆಗುತ್ತೆ, ಇಲ್ಲ ಅಂದರೆ ಇದ್ರ ವ್ಯಾಲ್ಯೂ ಎಷ್ಟಿರುತ್ತೆ? 40 ರೂಪಾಯಿ ಇರುತ್ತೆ ಅಂತ ಹೇಳಿದ್ದಾನೆ. ಮಾರ್ಕೆಟ್ ವ್ಯಾಲ್ಯೂ ಬಂದು 40, ಯಾವಾಗ ಡೆಟ್ ವ್ಯಾಲ್ಯೂ ಬಂದು 50 ಲಕ್ಷಕ್ಕಿಂತ ಕಡಿಮೆ ಇರಬೇಕು, 50 ಲಕ್ಷದ ಒಳಗಡೆ ಇರಬೇಕು. ಸೊ ಇಲ್ಲಿ ಡೆಟ್ ವ್ಯಾಲ್ಯೂ ಎಷ್ಟಪ್ಪ ಇದೆ? 50 ಲಕ್ಷ ಇದೆ. ಸೊ ಈಗ ಎಷ್ಟಾಗುತ್ತೆ? ಡೆಟ್ ವ್ಯಾಲ್ಯೂ 50 ಲಕ್ಷ ಒಳಗಿದೆ. 50 lakh ಡಿವೈಡೆಡ್ ಬೈ, ಸೊ 40 ಅಂದರೆ ಇಟ್ ಕಮ್ಸ್ ಟು 1,25,000. ಅದೇ ರೀತಿ ಇಲ್ಲಿ ಡೆಟ್ ಎಷ್ಟಿದೆ? 50 ಲಕ್ಷಕ್ಕಿಂತ ಒಳಗಿದೆ. ಎಷ್ಟಿದೆ? 40 ಲಕ್ಷ ಇದೆ. ಸೊ ಈಕ್ವಿಟಿ ವ್ಯಾಲ್ಯೂ ಎಷ್ಟು ಬರುತ್ತೆ? 40 ರೂಪಾಯಿ ಬರುತ್ತೆ. 60 lakh ಡಿವೈಡೆಡ್ ಬೈ 40, 1,50,000. ದೆನ್ ಇಲ್ಲಿ ಡೆಟ್ ವ್ಯಾಲ್ಯೂ ಎಷ್ಟಾಗಿದೆ? 60 ಆಗಿದೆ. 60 lakh ಇದೆ ಅಂದರೆ ಈಕ್ವಿಟಿ ವ್ಯಾಲ್ಯೂ ಎಷ್ಟು ಹೋಗುತ್ತೆ? 32 rupees ಹೋಗುತ್ತೆ ಥರ್ಡ್ ಆಪ್ಷನಲ್ಲಿ. ಸೊ ಇಲ್ಲಿ ಬಂದು ಮಾಡಿದಾಗ ಸೊ 40,000 ಡಿವೈಡೆಡ್ ಬೈ 32, ಇಟ್ ಕಮ್ಸ್ ಟು 1,25,000. ಸೊ ಇಲ್ಲಿ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಸೊ ಈಕ್ವಿಟಿ ಶೇರ್ ವ್ಯಾಲ್ಯೂ 5.76, 5.33, 5.3. ಸೊ ಇಷ್ಟು ಈ ಒಂದು ಪ್ರಾಬ್ಲಮ್ನ ಆನ್ಸರ್ ಆಗಿರುತ್ತೆ. ಸೊ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ದಿಸ್. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ದಿಸ್ ಸೆಷನ್. ಥ್ಯಾಂಕ್ ಯು.